ಹನುಮ ಜಯಂತಿ ಹಬ್ಬದ ಪ್ರಯುಕ್ತ ನೆನ್ಮಂಗಲ ಪಟ್ಟಣದ ಹಲವಾರು ಕಡೆ ಹನುಮ ದೇಗುಲಗಳಲ್ಲಿ ಭಕ್ತರು ಅಪಾರ ಸಂಖ್ಯೆಯಲ್ಲಿ ಭಾಗವಹಿಸಿ ಭಗವಂತನ ದರ್ಶನಕ್ಕೆ ಇಂದು ಪಾತ್ರರಾಗಿದ್ದಾರೆ. ಶ್ರೀರಾಮಾಂಜನೇಯ, ಪ್ರಸನ್ನಾಂಜನೇಯ, ಉತ್ತರಘಟ್ಟ ಆಂಜನೇಯ, ವಾಜರಹಳ್ಳಿ ಇಂತಹ ಹಲವಾರು ದೇಗುಲಗಳಲ್ಲಿ ಭಗವಂತನ ಮೂರ್ತಿಯನ್ನು ಬಹಳ ಸುಂದರವಾಗಿ ಅಲಂಕರಿಸಿದ್ದಾರೆ ಮತ್ತು ಅನ್ನದಾಸೋಹ ಕಾರ್ಯಕ್ರಮ ಎಲ್ಲೆಡೆ ಭರ್ಜರಿಯಾಗಿ ಸಾಗಿದೆ. ಇದರ ವಿಶೇಷ ನೋಟ ನಿಮಗಾಗಿ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ರಾಮನ ಉಸಿರೇ ಹನುಮ, ರಾಮನ ಉಸಿರೇ ಹನುಮ, ಹನುಮನ ಪ್ರಾಣವೇ ರಾಮ. ಎಲ್ಲಿ ಹನುಮನೋ ಅಲ್ಲಿ ರಾಮನು, ಎಲ್ಲಿ ರಾಮನೋ ಅಲ್ಲಿ ಹನುಮನೋ, ಎಲ್ಲಿ ಹನುಮನೋ ಅಲ್ಲಿ ರಾಮನು. ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ನೆನೆದರು ಅಲ್ಲಿಯೇ ಇರುವನು, ಎಲ್ಲಿ ಕರೆದರು ಅಲ್ಲಿ ಬರುವನು. ಇವತ್ತು ಹನುಮ ಜಯಂತಿ ಪ್ರಯೋಗವಾಗಿ ನೆಲಮಂಗಲ ತಾಲೂಕಿನಾದ್ಯಂತ ಎಲ್ಲ ಹನುಮ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳಲ್ಲಿ ತುಂಬ ಜಾತ್ರೆ ಮಹೋತ್ಸವ ರೀತಿಯಲ್ಲಿ ಅದ್ದೂರಿನಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಎಲ್ಲ ರೀತಿಯಲ್ಲಿ ಊಟದ ವ್ಯವಸ್ಥೆಗಳು ಸಹ ಮಾಡಿರುತ್ತಾರೆ. ದೇವರ ದರ್ಶನ ತುಂಬ ಚೆನ್ನಾಗಾಗಿದೆ ಮತ್ತು ನೆಲಮಂಗಲ ತಾಲೂಕು ಈ ಚಳಿಯಲ್ಲೂ ಸಹ ಅವರು ಬಂದು ಎಲ್ಲ ದೇವರುಗಳಿಗೆ ದೇವಸ್ಥಾನ ದರ್ಶನ ಮಾಡಿ ಪುಣ್ಯಾತರಾಗಿರ್ತಾರೆ. ನಿಮ್ಗೆ ದರ್ಶನ ಆಯ್ತಾ? ಆಯಿತು, ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಅಲ್ಲ, ಇದು ಸೈಕ್ಲೋನ್ ಇದ್ರು ಜನಗಳು ಇಷ್ಟೊಂದು ತುಂಬಾ ಇದರಲ್ಲಿ ಬರ್ತಾ ಇದ್ದಾರೆ. ಸೈಕ್ಲೋನ್ ಇದ್ರು ತುಂಬ ಜನ ಬರ್ತಾ ಇದ್ದಾರೆ. ಇದು ದೇವರ ಮೇಲೆ ನಂಬಿಕೆ ಮತ್ತು ಹನುಮ ಜಯಂತಿಯ ಬಗ್ಗೆ ಒಂದು ಅಪಾರ ಪ್ರೀತಿಯ ಭಕ್ತಿಯ ಜನರಿಗಿದೆ ಅಂತ ನನ್ನ ಭಾವನೆ ಅಂತ. ನೀವು ಎಷ್ಟು ದೇವಸ್ಥಾನದಲ್ಲಿ ದರ್ಶನ ಮಾಡಿದ್ರಿ? ನಾವು 2 ದೇವಸ್ಥಾನ ದರ್ಶನ ಮಾಡಿದ್ವಿ. ಹಳೇಪೇಟೆಯಲ್ಲಿ ಒಂದು, ಈಗ TB ಬಸ್ ಸ್ಟಾಪ್ ಹತ್ರ ಒಂದು ದೇವಸ್ಥಾನ ಹತ್ರ ಇದೆ. ಇಲ್ಲಿ ನಾವು ಸ್ನೇಹಿತರೆಲ್ಲ ಸೇರಿ ಅನ್ನದಾನ ಪ್ರಸಾದ ಮಾಡಿದ್ದಾರೆ. ಆ ಪ್ರಸಾದ ಸಹ ಸ್ವೀಕರಿಸಬೇಕು. ಸ್ವೀಕರಿಸಿಲ್ಲ, ದೇವರ ದರ್ಶನ ಆಯಿತು. ಎಲ್ಲ ಸಹ ಬಂದು ದೇವರು ತುಂಬ ಜನ ದರ್ಶನ ಮಾಡಿ ಹೋಗಿದ್ದಾರೆ. ನೆನ್ಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.